ಇದೆಲ್ಲ ಶುರುವಾಗಿದ್ದು ನನ್ನ ಮತ್ತು ಮನು ದೋಸ್ತಿಗೆ. ನಾನು ಝೀ ವಾಹಿನಿಯ ಶೋನಲ್ಲಿ ಇವನ ನಟನೆನ ನೋಡಿದ್ದೆ. ಅಲ್ಲಿ ಸುಮಾರು ಹೊತ್ತು ಡಲ್ಲಾಗಿ ಇದ್ದರೆ ಬಂದು ಏನೋ ಒಂದು ಮ್ಯಾಜಿಕ್ ಮಾಡಿ ಎಬ್ಸ್ ಕೂರಿಸ್ಬಿಡೋನು ಶೋಗಳನ್ನ. ಅವತ್ತಿಂದ ಅವನಿಗೊಂದು ಮಾತು ಹೇಳಿದೆ, ನೀನು ಸಿನಿಮಾ ಬಾಡಿ ಕಣ, ನೀನು ತುಂಬ ಅಂದರೆ ತುಂಬ ಲೋಕಲ್ ಘಮ ಇದೆ, ಒಂದು ಘಮಲಿದೆ ನಿನ್ನಲ್ಲಿ, ತುಂಬ ರೂರಲ್ ಆದಂಥದ್ದು ಏನೋ ಒಂದು ಹ್ಯೂಮರ್ ಇದೆ ನಿನ್ನ ದನಿ, ನಿನ್ನ ಆಕಾರ. ಆವಾಗ ಒಂದು ನನಗಿಂತ ಜಾಸ್ತಿ ಇತ್ತು ಅವನಿಗೆ ಹೊಟ್ಟೆ. ತೆಗೆದ ಒಂದು 5-6 ತಿಂಗಳು ತೆಗೆದು ಇನ್ನೊಬ್ಬ ಸಹೃದಯನ್ನ ಪರಿಚಯ ಮಾಡಿಸ್ತಾ, ಅದು ಸಂತೋಷ್ ಸರ್ ದಂಪತಿಗಳು, ವಿದ್ಯಾ ಅವರು. ಇವರು ಎಂಥ ಸಜ್ಜನರು ಅಂದರೆ, ಈ ಟೀಮಿಗೆ ಕರೆಕ್ಟಾಗಿ ಒಬ್ಬ ಸಂಗೀತ ನಿರ್ದೇಶಕ ಬೇಕಂದರೆ ನಾನು ಕಂಡ ಅತ್ಯಂತ ಸಜ್ಜನರಲ್ಲಿ ಒಬ್ಬರನ್ನೇ ಕೊಡಿಸ್ಬೇಕು ಇವರಿಗೆ ಅಂತ ಮನೋಜ್ ಸರ್ ಹತ್ರ ಹೋದೆ. ಈಗ ನನಗೆ ಮನೋಜ್ ಸರಿಗೆ ಈ ಹಾಡು ಓದಿದಾಗ ಅಥವಾ ತಮಟೆ ಹೊಡೆದಾಗ ಅವ್ರ ರಿಯಾಕ್ಷನ್ಸನ್ನೇ ನೋಡ್ತಿದ್ದೆ ನಾನು. ಇದು ಏನು ಅನ್ನೋದೇ ಬಗೆಹರಿತಿಲ್ಲ ಅವ್ರಿಗೆ ಅಂತ ಕಾಣ್ತದೆ ಅಲ್ವಾ ಸರ್? ಇಲ್ಲ, ಬಟ್ ಸರ್ ಯಾವಾಗಲೂ ಏನಾದ್ರು ಬರೆದಾಗ, ಫಾರ್ ಎಕ್ಸಾಂಪಲ್ ಈ ಸಾಂಗು ನೀವು ಸುಮ್ಮನೆ ಕರಿಯೋಕೆ -1 ಹಾಕೊಂಡು ಪಿಯಾನೋನಲ್ಲಿ ನುಡಿಸಿದ್ರೆ ಅದೇನೋ ಒಂಥರ ಕೇಳುತ್ತೆ, ಏನೋ ಒಂಥರ ಫೋಕ್ ಮಾಸ್ ಸಾಂಗ್ ಆ ಥರ ಅನಿಸ್ಬೋದು. ಬಟ್ ಸರ್ ಯಾವಾಗ್ಲೂ ಇದು ಯಾವಾಗಲೂ ಆಗುತ್ತೆ, ಸಾಹಿತ್ಯ ಬರೆದ ಮೇಲೆ ಆ ಸಾಂಗ್ ಇನ್ನೊಂದು ಫ್ಲೇವರೇ ಹೊರಟೋಗ್ಬಿಡುತ್ತೆ, ಅದು ಇನ್ನೊಂದು ಡೈಮೆನ್ಷನ್ ತೊಗೊಂಡ್ಬಿಡುತ್ತೆ. ಇದಕ್ಕೂ ಹಂಗೇನೆ ಆಯಿತು. ಆ್ಯಂಡ್ ನಿಜವಾಗ್ಲೂ ಈ ಸಾಂಗ್ ನೀವು ಇದನ್ನ ಕೇಳಿದರೆ ಆ್ಯಂಡ್ ಇನ್ನು ಫಿಲ್ಮಲ್ಲಿ ನೋಡಿದರೆ, ನಾನು ಇನ್ನೂ ನೋಡಿಲ್ಲ ಬಟ್ ನಂಗೆ ಗೊತ್ತು ಲಿರಿಕಲ್ ವಿಡಿಯೋಯಿಂದ, ಇದು ಆ್ಯಕ್ಚುಲಿ ಒಂದು ಎಂಜಾಯ್ಮೆಂಟ್ ಸಾಂಗ್ ಥರ ಇರ್ಬೋದು. ಬಟ್ ಇದು ತುಂಬ ಫೀಲಿಂಗ್ ಸಾಂಗ್, ಕರೆಕ್ಟ್, ತುಂಬ ಫೀಲಿಂಗ್ ಸಾಂಗು. ಆ್ಯಂಡ್ ಯಾರೋ ತೀರೋಗಿರ್ತಾರೆ, ಅದ್ರ ಬಗ್ಗೆ ತುಂಬ ಲೈಟ್ ಹಾರ್ಟೆಡ್ ವೇನಲ್ಲಿ ಅವ್ರು ಹೇಳಿರೋದು. ಸೊ ಹೇಳಿದಾಗ ಇವರು ನನಗೆ ಗೊತ್ತಿತ್ತು ಇದು ಏನೋ ಡಿಫ್ರೆಂಟ್, ದೇರ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ ಸಾಂಗ್ ಲಿರಿಕ್ಸು. ಸೊ ಅದು ಹೆಂಗೋ ಮಾಡಿದ್ವಿ, ಏನಾಗುತ್ತೋ ನೋಡೋಣ. ಇದ್ರ ಜೊತೆಗೆ ಇನ್ನೊಂದು ಮಸಾಲೆ ರುಬ್ಬಿದ್ದಾರೆ ಮನೋಜ್ ಅವರು. ಅದು ಇನ್ನೊಂದು ವಾರ 10 ದಿವಸ ಅಥವಾ ಇನ್ನೊಂದು 15 ಡೇಸಲ್ಲಿ ಬರಬಹುದು. ನಾನು ಮನೋಮೂರ್ತಿ ಅವರನ್ನು ಈ ಟೋಟಲ್ ಅವರ ಮ್ಯೂಸಿಕಲ್ ಜರ್ನಿನ ಹತ್ತಿರದಿಂದ ನೋಡಿದವನು. ನಾವೆಲ್ಲ ಒಟ್ಟಿಗೆ ಮುಂಗಾರು ಮಳೆ ಮಾಡೋ ದಿನಗಳಿಂದ ಇದುವರೆಗೂ ಒಂದು ಆಲ್ಮೋಸ್ಟ್ ಒಂದು ತಿಂಗಳಿಗೆ ಒಂದು ಸತಿ ಸಿಗ್ತೀವಿ. ಏನೋ ಒಂದು ಅವಿನಾಭಾವ ಸಂಬಂಧ ಮೂರ್ತಿ ಸರ್ ಅಂದರೆ. ನಾನು ಫಸ್ಟ್ ನಿಮಗೆ ವಿಶ್ ಮಾಡ್ತೀನಿ ಸರ್, ನಮಗೆಲ್ಲರಿಗೂ ಒಂದು ಹೊಸ ಹಾಡು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ಅಲ್ಲಿಂದ ಇನ್ನೊಬ್ಬರು ಸಜ್ಜನರನ್ನ ತುಂಬ ಹುಡುಕಾಡಿ ಮಾಡಿ ಮನು ಹಿಡ್ಕೊಂಬಂದ ರಾಮಣ್ಣ, ಅವರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈಗ ಇಡೀ ಟೀಮಲ್ಲಿ ನಾನೊಬ್ಬನೇ ಪೊರ್ಕಿ ಅಂತ ಕಾಣುತ್ತೆ. ಇಬ್ಬರ ಸಾಧ್ಯನೇ ಇಲ್ಲ ಸರ್. ನೀವು ಇವ್ರನ್ನ ನೋಡಿದ್ರೆ ಯಾರಾದ್ರೂ ಪೊರ್ಕಿ ಎತ್ತೀರಾ ಸರ್? ಕೈ ಎತ್ತಿ ಯಾರನ್ನ ನೋಡೋಣ, ಸಾಧ್ಯವೇ ಇಲ್ಲ. ನಾನು ನೋಡಿದ್ರೆ ನೋಡಿ ಎಲ್ಲ ಕೈ ಎತ್ತಿಬಿಟ್ರು. ಸತಿ ಹಿಂಗೆ ಅಂದ್ಬಿಟ್ಟು ನೋಡಿ ಅಲ್ಲಾಡೆ. ರಾಮಣ್ಣ ಮತ್ತು ನಾನು ಒಂದು 1.5 ತಿಂಗಳ ಹಿಂದೆ ಇರ್ಬೋದಲ್ವ, ಇದು ಒಂದು ಆನ್ಲೈನ್ ಲಾಕ್ ಆಗೋ ಟೈಮಿಗೆ ಇಲ್ಲೊಂದೇನೋ ಒಂದು ಹಾಡು ಮಾಡಬೇಕು, ಇಲ್ಲೊಂದೇನೋ ಹಾಡು ಮಾಡಬೇಕು ಅಂತ ಸುಮ್ಮನೆ ಒಂದು 4 ಲೈನ್ ಅಂದೆ. ಅವರು ಲಿರಿಸಿಸ್ಟ್ ಆದ್ದರಿಂದ ಅವ್ರಿಗೆ ಗೊತ್ತಾಯ್ತು ಇದು ಫೈನಲ್ ಹಿಂಗೆ ಬರುತ್ತೆ ಅನ್ನೋದೊಂದು ಅಂದಾಜಲ್ಲಿ. ಸರಿ, ಈ ಸಿಚುವೇಶನ್ಗೆ ಕರೆಕ್ಟಾಗಿರುತ್ತೆ, ಒಂದು ಹಳದಿ ಡ್ರೆಸ್ ಹಾಕ್ಬಿಟ್ಟು ಅವನ್ನ ಕುಣಿಸ್ಬಿಡ್ತೀನಿ, ಅವನಿಗೆ ಈ ಶೌಧನಕ್ಕೆ ಬ್ಯಾಂಡ್ ಸೆಟ್ ತರೋವ್ರದ್ದೊಂದು ಓಪನಿಂಗ್ ಸೀನು ಇದೆ ಅಂತ ಅಂದಿದ್ರು. ಅದಕ್ಕೊಂದು ಹಾಡನ್ನು ಪೋಣಿಸಿದ್ವಿ. ಅವರು ಎಷ್ಟು ಸ್ಪೀಡಾಗಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದ್ರ ಮೇಲೆ ನಮ್ಮ ಬರೆಯೋರಿಗೆ ಏನಂದರೆ ಬೇಗ ರಿಯಾಕ್ಟ್ ಮಾಡಬೇಕು, ಬೇಡ ಅಂದರೆ ಇನ್ನೊಂದು ಅನ್ನೋ ಥರ. ಇಮ್ಮಿಡಿಯೇಟಾಗಿ ಮನೋಜ್ ಸರಿಗೆ ಫೋನ್ ಮಾಡಿ ಕನ್ಸಲ್ಟ್ ಮಾಡಿ ಆ ಹಾಡೇ ರೆಡಿ ಆಗೋಯಿತು. ಆ ರಿಲೀಸಲ್ಲಿ ಅಲ್ಲಿ ಕೂತು ನೋಡ್ತಿದ್ದಾಗ ಅದ್ರ ಎನರ್ಜಿಗಳು, ವಿಜುವಲ್ಸ್ನ ಎನರ್ಜಿ ಮತ್ತು ಅವನ ಬಟ್ಟೆ, ಅವನ ರೂಪ, ಅವನ ಅವತಾರ ನೋಡಿದ್ರೇ ಒಂದು ಸಂತೋಷ ಆಗುತ್ತೆ. ನನಗೆ ತುಂಬ ಇಷ್ಟ ಆಗಿದ್ದ ಆರ್ಕೆಸ್ಟ್ರಾದವರು ಬಂದು ಅವನ ಆರ್ಕೆಸ್ಟ್ರಾದಲ್ಲಿ ಏನೆಲ್ಲ ಮಾಡಿಕೊಂಡು ಸೈಕಲ್ ಹಾಕ್ಕೊಂಡು ಬಂದಂಥ ಕಲಾವಿದ. ಅವನ್ನೆಲ್ಲ ನೆನೆಸ್ಕೊಂಡಿದ್ಯಾ ಕಣ, ಈ ಬುದ್ಧಿ ನಿನ್ನ ಕೊನೆವರೆಗೂ ಇರಲಿ ಅಂತ ಹೇಳ್ತೇನೆ. ಹಾಗೆ ಇನ್ನೊಬ್ಬ ಸ್ನೇಹಿತರು ನಾಣಿ ಸರ್ ಜಾಯ್ನ್ ಆದರು. ಅದು ತುಂಬ ನನ್ನ ಇಷ್ಟದ ಪಾತ್ರ ಮನು. ಅವರು ಪಕ್ಕ ನಾಣಿ ಸರು, ಕರಿಸುಬ್ಬು, ಈ ಹಲವಾರು ದಿಗ್ಗಜರನ್ನು ಗುಡ್ಡೆ ಹಾಕ್ಕೊಂಡೆಲ್ಲ ಒಂದು ಕಾಸ್ಟಿಂಗ್ ಇದೆ, ಅದು ಆ ನಂತರ ರಿವೀಲ್ ಮಾಡ್ತಾರೆ.
ಇನ್ನು ಬಾಕಿ ಚನ್ನಪಟ್ಟಣದವ್ರ ಸ್ನೇಹಿತರು ಹೊಸದಾಗಿ ಆ್ಯಡ್ ಆಗಿದ್ದಾರೆ. ಈ ಹಾಡು ಹುಟ್ಟೋದಕ್ಕೆ ಮನೋಮೂರ್ತಿಯವರ ಒಬ್ಬ ಚಾಲಕ ಇದ್ದ, ಅವನ ಹೆಸರು ಬೇಡ, ಅವನು ನಂಗೆ ತುಂಬ ಇನ್ಫ್ಲುಯೆನ್ಸ್ ಆಗಿದೆ ಸರ್. ಇವತ್ತು ಹೇಳ್ತೀನಿ ನಿಮಗೆ ವೇದಿಕೆಯಲ್ಲಿ. ಮನೋಮೂರ್ತಿ ಸರು, ಜಯಂತ್ ಕಾಯ್ಕಿಣಿ ಸರು ನನ್ನ ಚಿತ್ರೀಕರಣ ನೋಡೋಕ್ಕೆ ಮಡಿಕೇರಿಗೆ ಬಂದಿದ್ದರು. ನಾನು ಮನಸಾರೆ ಫಿಲ್ಮ್ ಶೂಟ್ ಮಾಡ್ತಾ ಇದ್ದೆ. ಇವ್ರು ಬಂದರು, ಸೆಟ್ಟಲ್ಲಿ ಊಟ ಮಾಡಿದರು. ಅವನು ಎಕ್ಸ್ಪರ್ಟ್ ಡ್ರೈವರ್ ಮನೋ ಸರ್. US ಅಲ್ಲಿದ್ದಾಗೆಲ್ಲ ಇವರೆಲ್ಲ ಕಾರ್ಗಳನ್ನ ದಿನ ತೊಳಿಬೇಕು, ಅಷ್ಟು ಶಿಸ್ತು ಇವರು. ನಾವು ದಿನ ಓಡಿಸ್ತಾ ಇದ್ರು ಕಾರ್ ತೊಳಿತಿರ್ಲಿಲ್ಲ. ಅವನು ಒಳ್ಳೆ ಚಾಲಕ. ಅವನ ಜೊತೆಗೆ ಬಂದಿದ್ರು ಹೆಸರು ಸಂಪತ್. ಅಲ್ಲಿಂದ ಒಂದು ಮಡಿಕೇರಿ ಹತ್ರ ಒಂದು ಫಾಲ್ಸ್ ನೋಡಕ್ ಹೋದಾಗ ಇವರು ಜಯಂತ್ ಕಾಯ್ಕಿಣಿ ಅವರ ಮಗ, 3 ಜನ ಫಾಲ್ಸ್ ನೋಡಿ ವಾಪಸ್ ಬಂದ್ರೆ ಈ ಕೂತಿರೋ ಡ್ರೈವರ್ ಪ್ರಶಾಂತವಾಗಿ ಹೋಗ್ಬಿಟ್ಟಿದ್ದಾನೆ. ಇಲ್ಲ, ಅವನನ್ನ ನಮ್ಮ ಮ್ಯಾನೇಜರ್ಸ್ ಇವರೆಲ್ಲ ಸೇರಿ ಒಂದು ಕಾರಲ್ಲಿ ಹಾಕಿ, ಮನೋಜ್ ಅವರು ಜಯಂತ್ ಕಾಯ್ಕಿಣಿ ಅವ್ರ ಮಗ, ಇವರು ಅವನನ್ನು ತಗೊಂಡು ಇಲ್ಲಿಗೆ ಬರಬೇಕು ಬೆಂಗಳೂರಿಗೆ. ಇವರಿಗೆಲ್ಲ ಹೊಸದು, ಇವರಿಗೆ ಜಯಂತ್ ಸರಿಗೆ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ. ಅವ್ನ ಮೊಬೈಲ್ ಬೇರೆ ರಿಂಗ್ ಆಗ್ತಿದೆ ನೋಡಿ. ಮನುಷ್ಯ ಹೋದ್ರೂ ಮೊಬೈಲ್ ಬದುಕಿರುತ್ತೆ, ಅದನ್ನು ಅಟೆಂಡ್ ಮಾಡಬೇಕು, ಸುದ್ದಿ ಕೊಡಬೇಕು, ಏನೆಲ್ಲ ಮಾಡಿಕೊಂಡು ಇಲ್ಲಿ ಬೆಂಗಳೂರಲ್ಲೆಲ್ಲ ನಾನು ಮ್ಯಾನೇಜರ್ಸಿಗೆ ಹೇಳಿಟ್ಟಿದ್ದೆ. ಮಧ್ಯರಾತ್ರಿ ಬಂದಿದ್ದಾರೆ. ಅಲ್ಲಿಂದ ಶುರು ಆಗುತ್ತೆ ತಮಾಷೆ. ಅವನನ್ನು ಶವ ಸ್ವೀಕರಿಸೋಕ್ಕೆ ಒಂದು ಸಮಸ್ಯೆ ಕುಟುಂಬದವರಿಗೆ. 3ರಿಂದ 5 ಹೆಂಡ್ತಿರಂತ ಅವನಿಗೆ. ಇವರು ಆಡಿಷನ್ ಮಾಡಿ ತಗೋಬೇಕಿತ್ತೇನೋ ಅವಾಗ. ತುಂಬಾ ನಂಬಿಟ್ರು. ಎಲ್ಲ ರಾಗಿ ಬಿತ್ತನೆ ಸೇರಿ ಒಂದಿಷ್ಟು ಜನ ಮಕ್ಕಳು, ಯಾರು ರೆಡಿ ಇಲ್ಲ ಅವನ್ನ ತಗೊಳಕ್ಕೆ. ಇಬ್ರು ನಮ್ಮ ಸಾಂಸ್ಕೃತಿಕ ಲೋಕದ ಹಿರೀಕರು, ಜಯಂತ್ ಕಾಯ್ಕಿಣಿ ಸರ್, ಇವರು ರಾತ್ರಿ 12 ಗಂಟೆಗೆ ನಾನು ಶೂಟಿಂಗ್ ಪ್ಯಾಕಪ್ ಮಾಡಿದ್ರೆ ಅದನ್ನ ಎಲ್ಲಿ ಬಿಡಬೇಕು ಡೆಲಿವರಿ ಅನ್ನೋದು ಗೊತ್ತಾಗ್ತಿಲ್ಲ. ನನಗೆ ಬೇಡ ಅಂತಿದ್ದಾರೆ. ಕೊನೆಗೆ ಏನೆಲ್ಲ ಮಾಡಿ 1.5 ದಿವಸದ ಅಮೋಘ ಹೋರಾಟದ ನಂತರ ಒಂದು ದಹನ ಆಯ್ತು. ಕರೆಕ್ಟಾ ಸರ್? ಅವಾಗ ಇವರು ಗಾಬರಿನ ನೋಡಿದ್ರ ಮೇಲೆ ಒಂದು ಹಾಡು ಮಾಡ್ಬೇಕು ಅಂದ್ಕೊಂಡಿದ್ದೆ ಸರ್. ಇವಾಗ ಮಾಡಿದ್ದೀನಿ ನೋಡಿ. ಇದು ಕರೆಕ್ಟ್. ಇವಾಗ ಗೊತ್ತಾಗ್ತಿದೆ ಈ ಲಿರಿಕ್ಸ್ ಅದಕ್ಕೆ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಸಡನ್ ಆಗಿ ಅದಾಗಿದ್ದು. ಸೊ ಇವಾಗ ಗೊತ್ತಾಯ್ತು ಸರ್, ನಮ್ ಪೈಕಿ ಒಬ್ಬ ಹೋಗ್ಬಿಟ್ಟ ಅಂದ್ರೆ ಅವರ ಸರ್ 5 ಹೆಂಡ್ತಿ ಇರೋರು. ನೋಡಿ ಆಮೇಲೆ ಗೊತ್ತಾಗಿದ್ದು, ಅವಾಗ ಗೊತ್ತಿರ್ಲಿಲ್ಲ ನಮ್ಗೆ. ಅವನು ಹೊಟ್ಟೋದ್ಮೇಲೆ ಗೊತ್ತಾಗಿದ್ದು ನಮ್ಗೆ. ಅವನೊಂದು ತುಂಬಾ ದೊಡ್ಡ ಸ್ಪೆಸಿಮನ್ ಅವನು. ಇವರು ಅರ್ಜೆಂಟ್ US ಹೋಗ್ಬೇಕು. ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೆಂಗೂ ಕಾಯ್ತಿರ್ತಾನೆ ಅಲ್ಲಿ ಡ್ರೈವರು ಅಂತ ಆಚೆ ಬಂದಿದ್ದಾರೆ. ಫ್ಲೈಟ್ ಮಿಸ್ ಆದ್ರೂ ಸಿಕ್ಕಿಲ್ಲ ಅವನು. ಹುಡುಕಾಡ್ಬಿಟ್ಟಿಯಾರು. ಈಗಿನ ಡ್ರಾಪ್ ಮಾಡಿದ್ದಾನೆ. ಒಂದು ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲ ಅವನು. 1.5 ತಾಸು ಇಡೀ ಹೋಟೆಲ್ ಹುಡುಕಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಏನು ಮಾಡಿದ್ರೆ ಸಿಗಲಿಲ್ಲ. ಕೊನೆಗೆ ಎಲ್ಲ ಬ್ಯಾಗ್ ಅದರಲ್ಲೇ ಇದೆ, ಪಾಸ್ಪೋರ್ಟ್ ಅದರಲ್ಲೇ ಇದೆ ಕಾರಲ್ಲಿ. ಎಲ್ಲ ನೋಡಿದರೆ ಆ ಕಾರ್ ಹಿಂದ್ಗಡೆ ಹೊರಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ನಂತ. ನಾನು ಇವರು ನೀವಿದ್ರಿ ಅಲ್ವಾ, ನಾವು 3 ಜನ, ಇವರು ಮತ್ತೆ ಜಯಂತ್ ಅನ್ಸುತ್ತೆ, ಅಪ್ ಅಂಡ್ ಡೌನ್ ಹಿಂಗೆ ವಾಕ್ ಮಾಡ್ತಾ ಇದ್ವಿ ಹುಡ್ಕೊಂಡು ಹಂಗೆ. ಆಮೇಲೆ ಸಡನ್ ಆಗ ಸಂಪತ್ ಎದ್ಬಿಟ್ಟು ಹಿಂಗೆ ನೋಡಿದ್ರು. ಓ ಸಂಪತ್, ಇಲ್ಲಿದ್ದೀರಾ ನೀವು? ಆವಾಗಿಂದ ಹುಡುಕ್ತಿದ್ವಿ. ನೋಡ್ತೀವಿ ಸರ್ ನೀವು ವಾಕಿಂಗ್ ಮಾಡ್ತಾ ಇದ್ದೀರಾ ಅಂದ್ಕೊಂಡೆ ನಾನು. ಹಂಗೆ ಅಪ್ ಅಂಡ್ ಡೌನ್ ಹೋದ್ವಿ. ಹಿಂಗೇನೆ ಅವ್ರು ಎಷ್ಟೋ ಇದೆ. ಅದೊಂದು ಅವನ ನಂತರ ಇನ್ನೊಬ್ರು ಇದ್ದಾರೆ, ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಅದೊಂದು ದೊಡ್ಡ ಅನರ್ಘ್ಯ ರತ್ನ, ನರಸಿ ಅಂತ. ಅವರಿಗೆ ನನ್ನ ನಮನ. ಆತ ನಿರ್ಮಾಪಕ ಆದ ಅಂತ ಕೇಳಿದೆ, ಸಂತೋಷ. ಇಲ್ಲೇ ಇದ್ದಾರೆ ನರಸಿ. ಹೀಗೆ ಅವನಿಗೆ ಸಲ್ಲಿಸ್ತೇನೆ. ಹಾಗೇನೆ ನಾನು ಸುಮಾರು ಕಡೆ ಬರೀತೇನೆ. ಯಾರಾದರೂ ಈ ಅಬಿಚೂರಿ ಅಂತ ಕರೀತಾರೆ, ಮರಣ ವಾರ್ತೆ ಇದ್ದಾಗ ಸಾವಲ್ಲ ಇದು ನಿಮ್ಮ ಹುಟ್ಟು ಅಂತ ಬರೆದು ಹಾಕ್ತೇನೆ ಫೇಸ್ಬುಕ್ ಇತ್ಯಾದಿಗಳಲ್ಲಿ. ಅದನ್ನ ಅನಿಸುತ್ತದೆ, ಸಾವಲ್ಲ ಇದು ನಿಮ್ಮ ಹುಟ್ಟು ಅಂದರೆ ಅವತ್ತಿಂದ ಅವನು ಆ್ಯಕ್ಚುಲಿ ಮೆಮೊರೀಸಲ್ಲಿ ಬದುಕ್ತಾ ಹೋಗ್ತಾನೆ, ಒಬ್ಬ ಹೋದ ವ್ಯಕ್ತಿ. ಅದಕ್ಕೊಂದು ಕನ್ನಡದಲ್ಲಿ ಒಂದು ಮಜವಾದ ಹಾಡಬೇಕು ಅಂತ ಬಹಳ ದಿವಸ ಅಂದ್ಕೊಂಡಿದ್ದೆ. ಅದು ಈ ಸಿನಿಮಾಗೆ ಅಂಟಿ ಬಂದಿದ್ದು ನನ್ನ ಪುಣ್ಯ. ಬರೆಸಿದಂಥ ಪ್ರತಿಯೊಬ್ಬರಿಗೂ, ನನ್ನ ತಂಡದ ಸದಸ್ಯನಾಗಿ ಇದುವರೆಗೂ ತಡ್ಕೊಂಡಿರೋ ಎಲ್ರಿಗೂ ನನ್ನ ನಮನ ಮತ್ತು ಧನ್ಯವಾದ. ಕೇಳಿ ಆನಂದಿಸಿ
ಚಿತ್ರನ ಬದುಕಿಸಿ ಒಬ್ಬ ಹೊಸಬ ಬದುಕದ ಅಂದರೆ ಎಷ್ಟೋ ದಿನಗಳವರೆಗೆ ಅದೊಂದು ಪುಣ್ಯದ ಕಾರ್ಯ ಏಕೋ ಬರ್ತಾನೆ ಇರುತ್ತೆ. ಎಲ್ಲ ನಿಮ್ಮ ಕೈಲಿದೆ. ಮನುನ ಬದುಕಿಸಿ ಇಡೀ ತಂಡವನ್ನು ಬದುಕಿಸ್ಬೇಕಾಗಿ ಒಬ್ಬ ಕನ್ನಡಿಗನಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಹೇಗೆ ಬರುತ್ತೆ ಅಂತ ಲುಕ್ ಎಟ್ ದ ಮ್ಯಾನ್ ಬಿಹೈಂಡ್ ದ ಸ್ಟೋರಿ. ಇವರು ಮತ್ತು ರಾಮನಾರಾಯಣ್ ಅವರು ಈಸ್ ಫಸ್ಟ್ ಟೈಮ್ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು. ನನ್ನ ಕೈನಲ್ಲಿ ಒಂದು 5 ಜನಕ್ಕಿಂತ ಕಮ್ಮಿ ನಾನು ಎಣಿಸ್ಬೋದು. ಯಾರು ಅಂದರೆ ಇದು ಇಂಟೆಲಿಜೆಂಟ್ ಇನ್ ಟ್ಯೂನ್ ಸೆಲೆಕ್ಷನ್ನು ಮತ್ತು ಮ್ಯೂಸಿಕಲಿ ಇಂಟೆಲಿಜೆಂಟ್ ಯೋಗರಾಜ್ ಭಟ್ ಅವರು, ನಾಥ್ ಹೇಳಿ ಚಂದ್ರಶೇಖರ್, ಮಿಲನ ಪ್ರಕಾಶ್. ಇವಾಗ ಆ ಲಿಸ್ಟಿಗೆ ನಾನು ರಾಮನಾರಾಯಣ್ನ ಆ್ಯಡ್ ಮಾಡ್ಬೋದು. ಹಂಗೇನೆ ಟ್ಯೂನ್ ಸೆಲೆಕ್ಷನು ರೆಕಗ್ನೈಸ್ ಮಾಡೋದು ತುಂಬ ಚೆನ್ನಾಗಿದೆ, ಅವ್ರ ಜೊತೆ ಕೆಲಸ ಮಾಡೋದು. ಸೊ ಇದು ಫೋಕ್ ಸಬ್ಜೆಕ್ಟ್ ನನಗೆ ಸೆಕೆಂಡ್ ಫೋಕ್ ಸಬ್ಜೆಕ್ಟ್, ಇದು ಓನ್ಲಿ ಸೆಕೆಂಡ್. ಫಸ್ಟ್ ಒನ್ ಆಗಿದ್ದು ಏನು ಇವಾಗ 18 years ಆಯಿತು, ಮಾತಾಡ್ ಮಲ್ಲಿಗೆ. ಅದಾದಮೇಲೆ ಇದೆ ನೆಕ್ಕುಲದಲ್ಲಿ ಕೀಳಿ ಯಾವುದು. ಇದನ್ನು ಬೇರೆ ಥರ ಫೋಕ್ ಸಬ್ಜೆಕ್ಟ್ ಇದು. ಸೊ ನಾನು ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಲ್ಲ ಮಾಡೋಕ್ಕೆ. ನಿಮ್ಮ ಸಪೋರ್ಟ್ ಬೇಕು. ಕುಲದಲ್ಲಿ ಕೀಳಿ ಯಾವುದು ಹೊಸ ಹೀರೋ ಆಲ್ಮೋಸ್ಟ್ ಹೊಸ ಇದು ಅಂತ ಹೇಳ್ಬೋದು. ಇಂಟ್ರೊಡ್ಯೂಸಿಂಗ್ ಅಂತ ಹಾಕಿದೆ, ಅದರಲ್ಲಿ ನಾವೇನೇ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಮಗೆ ಖುಷಿ. ನಿಮ್ಮಿಂದ ಎಲ್ಲ ಸಪೋರ್ಟ್ ಬೇಕು. ನೀವೇನೇ ಎತ್ತಬೇಕು ಫಿಲ್ಮ್, ಗುಡ್ ಫಿಲ್ಮ್ ನೀವೇನೇ ಎತ್ತಬೇಕು. ನಾವೇನೋ ಮಾಡ್ತೀವಿ ಒಳ್ಳೆ ಕಾಂಟೆಂಟ್, ಬಟ್ ಆಡಿಯನ್ಸ್ ನೀವೇನೇ ಬಂದು ಎತ್ತಬೇಕು. ಆವಾಗಲೇ ಅದು ಹಿಟ್ ಆಗೋದು. ಥ್ಯಾಂಕ್ ಯು.